ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೋಡ್ ಟು ರೆಸಿಪೀಸ್. ಈ ವಿಡಿಯೋದಲ್ಲಿ ಈಶಾ ಫೌಂಡೇಶನ್ನಲ್ಲಿ ನಮ್ಮ ಸ್ಟೇ ಹೇಗಿತ್ತು, ಹಾಗೆ ನೀವೇನಾದರೂ ಈಶಾ ಫೌಂಡೇಶನ್ ವಿಸಿಟ್ ಮಾಡಿದ್ರೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಈಶಾ ಫೌಂಡೇಶನ್ಗೆ ನೀವೇನಾದರೂ ಹೋಗ್ಬೇಕಂದ್ರೆ ಯಾವ ಥರ ಬುಕ್ಕಿಂಗ್ ಮಾಡ್ಕೊಳ್ಳೋದು, ಸ್ಟೇ ಯಾವ ಥರ ಇರುತ್ತೆ, ರೂಮ್ಸ್ಗಳು ಯಾವ ಥರ ಇರುತ್ತೆ, ಬೆಂಗಳೂರಿಂದ ಈಶಾ ಫೌಂಡೇಶನ್ಗೆ ಹೋಗೋದಕ್ಕೆ ಯಾವುದು ಬೆಸ್ಟ್ ಆಪ್ಷನ್ ಅನ್ನೋದನ್ನ ಶೇರ್ ಮಾಡಿದ್ದೆ. ನೀವೇನಾದ್ರೂ ಹೋಗೋ ಪ್ಲಾನ್ ಇದ್ರೆ ಮೊದಲು ಆ ವಿಡಿಯೋ ನೋಡಿ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ನಾವು ಬೆಂಗಳೂರಿಂದ ಈಶಾ ಫೌಂಡೇಶನ್ಗೆ ನೈಟ್ ಹೊರಟ್ರೆ ಬೆಳಗ್ಗೆ 8:30ಗೆಲ್ಲ ರೀಚ್ ಆಗ್ತೀವಿ. ಮೊದಲಿಗೆ ನಮ್ಮ ಬ್ಯಾಗೇಜ್ ಎಲ್ಲ ಚೆಕ್ ಇನ್ ಮಾಡ್ಬೇಕಾಗತ್ತೆ. ಸರ್ಪವಾಸಲ್ ಎಂಟ್ರೆನ್ಸ್ ಗಿಂತ ಮುಂಚೆನೆ ರೈಟ್ ಸೈಡ್ ಅಲ್ಲಿ ನಮ್ಮ ಬ್ಯಾಗೇಜ್ ಚೆಕ್ ಇನ್ ಮಾಡಬೇಕು. ಹಾಗೆ ಬ್ಯಾಗೇಜ್ ಚೆಕ್ ಇನ್ ಆದ ನಂತರ ಸರ್ಪವಾಸಲಿಂದ ಎಂಟ್ರೆನ್ಸ್. ಇನ್ನು ಎಂಟರ್ ಆಗ್ತಿದ್ದಂಗೆ ನಿಮ್ಗೆ ಅಲ್ಲಿ ಕಾಣಿಸೋದು ಸೈಲೆನ್ಸ್ ಮಾತ್ರ. ಈ ಗದ್ದಲದ ಪ್ರಪಂಚದಿಂದ ದೂರ ಬಂದು ಸ್ವಲ್ಪ ಶಾಂತಿಯನ್ನ ಕಂಡ ಹಾಗೆ ಅನ್ಸುತ್ತೆ. ಮೊದಲಿಗೆ ನೀವು ಡೈರೆಕ್ಟ್ ಆಗಿ ವೆಲ್ಕಮ್ ಪಾಯಿಂಟ್ಗೆ ಹೋಗ್ಬೇಕು. ಯಾಕೆಂದ್ರೆ ಈ ಸರ್ಪವಾಸಲಿಂದನೇ ಒನ್ ಡೇ ವಿಸಿಟ್ಗೆ ಬಂದವರು ಎಲ್ಲರೂ ಕೂಡ ಎಂಟ್ರೆನ್ಸ್ ಆಗೋದು. ಹಾಗೆ ಧ್ಯಾನಲಿಂಗಂ ತನಕ ಮಾತ್ರ ಅವರಿಗೆಲ್ಲ ಬಿಡ್ತಾರೆ, ಕಾಟೇಜ್ ಕಡೆ ಅವರನ್ನೆಲ್ಲ ಬಿಡೋದಿಲ್ಲ. ಕಾಟೇಜ್ ಬಂದು ಧ್ಯಾನಲಿಂಗಂ ಇಂದ ರೈಟ್ ಸೈಡ್ಗೆ ಇರೋದ್ರಿಂದ ಮೊದಲಿಗೆ ವೆಲ್ಕಮ್ ಪಾಯಿಂಟ್ ಕಡೆ ಹೋಗ್ಬೇಕಾಗತ್ತೆ. ವೆಲ್ಕಮ್ ಪಾಯಿಂಟ್ ಅಲ್ಲಿ ಚೆಕ್ ಇನ್ ಪ್ರೊಸೆಸ್ ಎಲ್ಲ ಮುಗಿಸಿ ಕಾಟೇಜ್ ಕಡೆ ಹೊರಡಬಹುದು. ಇನ್ನು ಇಲ್ಲಿ 5 ಕ್ಯಾಟಗರೀಸ್ ಆಫ್ ಕಾಟೇಜಸ್ ಇರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಯಾವ್ದು ಬೆಸ್ಟ್ ಆಪ್ಷನ್ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಡಿಜಿಟಲ್ ಡಿಟಾಕ್ಸಿಫಿಕೇಶನ್ಗೆ ಇದು ಒಂದು ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲಾ ಕಾಟೇಜಸ್ ಅಲ್ಲೂ ಕಾಮ್ ಆಗಿರುತ್ತೆ, ಸೈಲೆನ್ಸ್ ತುಂಬಾ ಇರುತ್ತೆ. ಆದ್ರಿಂದ ನೀವು ಆದಷ್ಟು ಪೀಸ್ಫುಲ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇನ್ನು ರೂಮ್ಸ್ ಕೂಡ ಅಷ್ಟೇ, ಇಲ್ಲಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವಾಶ್ರೂಮ್ ಕೂಡ ತುಂಬಾ ಕ್ಲೀನ್ ಆಗಿರುತ್ತೆ. ಸ್ಟೋರೇಜ್ಗೆ ಅಂತ ಒಂದು ರ್ಯಾಕ್ ಕೊಟ್ಟಿರ್ತಾರೆ, ಜೊತೆಗೆ ವಿನ್ ಬೆಡ್, ಸ್ಟಡಿ ಟೇಬಲ್ ಅಂಡ್ ಒಂದ್ ಮಿರರ್ ಇರುತ್ತೆ. ಅದು ಬಿಟ್ರೆ ನಿಮ್ಗೆ ಟಿವಿ ಆಗ್ಲಿ, ವೈಫೈ ಆಗ್ಲಿ, ಫೋನ್ ಆಗ್ಲಿ ಯಾವುದು ಕೂಡ ಇರೋದಿಲ್ಲ. ನಾನು ಆಗ್ಲೇ ಹೇಳ್ದಾಗೆ ಡಿಜಿಟಲ್ ಡಿಟಾಕ್ಸಿಫಿಕೇಶನ್ಗೆ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಇನ್ನು ಆದಷ್ಟು ಕಾಟನ್ ಬಟ್ಟೆನ ತಗೊಂಡು ಹೋಗೋದು ಉತ್ತಮ. ಕಾಟನ್ ಕ್ಲಾತ್ಸ್ ಮತ್ತೆ ಕಂಫರ್ಟಬಲ್ ಕ್ಲಾತ್ಸ್ ತಗೊಂಡು ಹೋದ್ರೆ ಆಯ್ತು. ಸ್ಲೀವ್ಲೆಸ್ ಮತ್ತೆ ಶಾರ್ಟ್ಸ್ ನ ಅವಾಯ್ಡ್ ಮಾಡೋದು ಒಳ್ಳೇದು. ಸುತ್ತ ಬೆಟ್ಟ ಮತ್ತು ಕಾಡು ಇರೋದ್ರಿಂದ ಶೆಕೆ ಇರುತ್ತೆ. ರೂಮಲ್ಲಿ AC ಇರುತ್ತೆ, ಬಟ್ ಆದ್ರೆ ಹೊರಗಡೆ ಬಂದಾಗ ತುಂಬಾ ಶೆಕೆ ಅನ್ಸೋದ್ರಿಂದ ಆದಷ್ಟು ಕಾಟನ್ ವೇರ್ ಮಾಡೋದು ಒಳ್ಳೇದು. ಇನ್ನು ನಾವು ಹೋಗಿದ್ದಾಗ ಕಾಲಭೈರವ ಪ್ರತಿಷ್ಠಾಪನೆ ಇದ್ದಿದ್ರಿಂದ ಸ್ಟೇ ಮಾಡೋರೆಲ್ಲರೂ ಫ್ರೀ ಆಗಿ ಅಟೆಂಡ್ ಮಾಡ್ಬೋದು. ಸ್ಪೆಷಲ್ ಸೀಟ್ ಬೇಕು ಅಂದ್ರೆ ಮಾತ್ರ ವೆಬ್ಸೈಟ್ ಅಲ್ಲಿ ಬುಕ್ ಮಾಡ್ಬೇಕಿತ್ತು. ಇನ್ನು ಇಲ್ಲಿ ಆದಷ್ಟು ಎಲ್ಲಾ ಪ್ರೋಗ್ರಾಮ್ಸ್, ಎಲ್ಲ ರಿಚುವಲ್ಸ್ ಯಾವ್ದಾದ್ರು ಅಟೆಂಡ್ ಮಾಡ್ಬೇಕು ಅಂತಿದ್ರೆ ಫ್ರೀ ಬುಕ್ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಯಾಕೆ ಅಂದ್ರೆ ಸಮ್ಟೈಮ್ಸ್ ಸ್ಲಾಟ್ಸ್ ಇಲ್ಲದೆ ಇದ್ರೆ ನೀವು ಎಕ್ಸ್ಪೀರಿಯನ್ಸ್ ಮಾಡೋದಿಕ್ಕಾಗೋದಿಲ್ಲ. ಇಲ್ಲಿಗೆ ಆದಷ್ಟು ಕ್ಯಾಶ್ ಕ್ಯಾರಿ ಮಾಡೋದು ಉತ್ತಮ. ಸಮ್ಟೈಮ್ಸ್ ಸರ್ವರ್ ಪ್ರಾಬ್ಲಮ್ ಇಂದ ಪೇಮೆಂಟ್ ಆಗದೆ ಇರ್ಬೋದು. ಜೊತೆಗೆ ಬುಲಕಾರ್ಟ್ ರೈಡ್, ಬ್ಯಾಟ್ರಿ ಕಾರ್ ರೈಡ್, ಪ್ರಸಾದಂ ಎಲ್ಲದಕ್ಕೂ ಸ್ಮಾಲ್ ಅಮೌಂಟ್ ಚಾರ್ಜ್ ಮಾಡ್ತಾರೆ. 10 ರೂಪೀಸ್, 20 ರೂಪೀಸ್ ಆ ಥರ. ಸೊ ಕ್ಯಾಶ್ ಕ್ಯಾರಿ ಮಾಡೋದನ್ನ ಮರಿಬೇಡಿ. ನಾವು ಪೌರ್ಣಮಿ ದಿನ ಹೋಗಿದ್ರಿಂದ ಧ್ಯಾನಲಿಂಗಂಗೆ ಅಭಿಷೇಕ ಮಾಡೋ ಅವಕಾಶ ನಮಗೆ ಸಿಕ್ತು. ಇಲ್ಲಿ ಟೆಂಪಲ್ ಒಳಗೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ, ಆದ್ರಿಂದ ಫೋನನ್ನು ಆದಷ್ಟು ಸ್ವಿಚ್ ಆಫ್ ಮಾಡೋದು ಒಳ್ಳೆಯದು. ಆದಷ್ಟು ಸೈಲೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ. ಕ್ಷೀರಾಭಿಷೇಕ ಅಂದರೆ ಮಿಲ್ಕ್ ಆಫರಿಂಗ್ ಬಂದು ಮಾರ್ನಿಂಗ್ 6 o'clock ಇಂದ ಆಫ್ಟರ್ನೂನ್ 1ವರೆಗೂ ಇರುತ್ತೆ. ಆಫ್ಟರ್ನೂನ್ 1ಇಂದ ನೈಟ್ವರೆಗೂ ಜಲಾಭಿಷೇಕ ಇರುತ್ತೆ. ನೀವು ಪೌರ್ಣಮಿ ದಿನ ಅಥವಾ ಅಮಾವಾಸ್ಯೆ ದಿನ ಈಶಾ ಫೌಂಡೇಶನಲ್ಲಿ ಸ್ಟೇ ಮಾಡಿದ್ರೆ ಆದಷ್ಟು ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೋದ್ರೆ ರಶ್ ಕಮ್ಮಿ ಇರುತ್ತೆ. ಧ್ಯಾನಲಿಂಗಂ ಬಂದು ಸ್ಪೆಷಲಿ ಡಿಸೈನ್ ಫಾರ್ ಮೆಡಿಟೇಷನ್. ನೀವು ಇಲ್ಲಿ ಎಷ್ಟೊತ್ತು ಕೂತು ಬೇಕಾದರೂ ಮೆಡಿಟೇಷನ್ ಮಾಡ್ಬೋದು. ಧ್ಯಾನಲಿಂಗಂ ಹಿಂದೆನೇ ಇರೋದು ಲಿಂಗಭೈರವಿಯ ದೇವಸ್ಥಾನ. ಎಲ್ಲಾ ತರದ ರಿಚುವಲ್ಸ್ ಕೂಡ ಇಲ್ಲೇ ನಡೆಯೋದು. ಇನ್ನು ಸೂರ್ಯಕುಂಡ್ ಮತ್ತೆ ಚಂದ್ರಕುಂಡ್. ಸೂರ್ಯಕುಂಡ್ ಬಂದು ಮೆನ್ಸಿಗೆ, ಚಂದ್ರಕುಂಡ್ ಬಂದು ವುಮೆನ್ಸಿಗೆ. ಸೂರ್ಯಕುಂಡ್ ನಿಮ್ಗೆ ಎಂಟ್ರೆನ್ಸ್ ಅಲ್ಲೇನೆ ಫಸ್ಟ್ಗೆ ಸಿಗುತ್ತೆ. ಚಂದ್ರಕುಂಡ್ ಬಂದು ಲಿಂಗಭೈರವಿ ಮತ್ತೆ ಧ್ಯಾನಲಿಂಗಂ ಪ್ರಿಮಿಸಿಸ್ ಅಲ್ಲಿ ಇದೆ. ಇಫ್ ಇಟ್ಸ್ ಯೋರ್ ಫಸ್ಟ್ ಟೈಮ್ ಯು ಮಸ್ಟ್ ಟ್ರೈ ದಿಸ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋದು ತುಂಬಾ ಇದೆ. ಹೇಳೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ನಿಮ್ಮನ್ನ ನೀವು ಕಾಣೋಕ್ಕಾಗೋದು. ಇನ್ನು ಯಾವುದೇ ರಿಚುವಲ್ಸ್ ಇದ್ರೂ ಲಿಂಗಭೈರವಿಯ ಪ್ರಿಮಿಸಿಸ್ ಅಲ್ಲೇ ನಡೆಯೋದು. ಹಾಗೆ ಇಲ್ಲಿ ಡೆಸ್ಟಿನೇಷನಲ್ ವೆಡ್ಡಿಂಗ್ಸ್ ಕೂಡ ಫೇಮಸ್. ಮಗುವಿನ ನಾಮಕರಣದಿಂದ ಹಿಡಿದು ಕಾಲಭೈರವ ಶಾಂತಿವರೆಗೂ
ಯಾರಾದ್ರೂ ತೀರ್ ಹೋಗಿದ್ರೆ ಶಾಂತಿ ಪೂಜೆವರೆಗೂ ಇಲ್ಲಿ ಎಲ್ಲಾ ತರದ ರಿಚುವಲ್ಸ್ ಕೂಡ ನಡೆಯುತ್ತೆ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ರಿಚುವಲ್ಸ್ ನ ಅಟೆಂಡ್ ಮಾಡಬಹುದು. ಸೂರ್ಯಕುಂಡ್ ಮತ್ತು ಚಂದ್ರಕುಂಡ್ ಕೂಡ ಅಷ್ಟೇ ಹೊಸದಾಗಿ ಬಂದವರಿಗೆ ಸ್ನಾನ ಮಾಡೋದಿಕ್ಕೆ ಮಾಡಿರೋ ಕುಂಡದ ತರ ಕಾಣಿಸ್ಬೋದು. ಬಟ್ ಆದ್ರೆ ಇಲ್ಲಿ ಪ್ರತಿಯೊಂದು ಜಾಗಗಳನ್ನು ಯೋಗ ಮಾಡ್ಲಿಕ್ಕೋಸ್ಕರನೇ ಡಿಸೈನ್ ಮಾಡಲಾಗಿದೆ. ಸೂರ್ಯಕುಂಡ್ ಚಂದ್ರಕುಂಡ್ ಅಲ್ಲೂ ಕೂಡ ನೀವು ಮೆಡಿಟೇಷನ್ ಮಾಡಬಹುದು. ಇನ್ನು ಪ್ರತಿದಿನ ಈವ್ನಿಂಗ್ 4 o'clockಗೆ ಆಶ್ರಮದಲ್ಲಿ ಸ್ಟೇ ಮಾಡೋರಿಗೆ ಆಶ್ರಮದ ಟೂರ್ ಇರುತ್ತೆ. ಎಲ್ಲಾ ಜಾಗಗಳ ಬಗ್ಗೆನೂ ಇನ್ಫಾರ್ಮೇಶನ್ ಅವರೇ ಡೀಟೇಲ್ ಆಗಿ ಕೊಡ್ತಾರೆ. ಇನ್ನು ಫ್ರೀ ಯೋಗ ಮತ್ತೆ ಮೆಡಿಟೇಷನ್ ಸೆಷನ್ಸ್ ಕೂಡ ಇರುತ್ತೆ. ಅದನ್ನ ಕೂಡ ನೀವು ಅಟೆಂಡ್ ಮಾಡಬಹುದು. ಆದಷ್ಟು ನೋಟಿಸ್ ಬೋರ್ಡ್ ನ ಪ್ರತಿದಿನ ಅಬ್ಸರ್ವ್ ಮಾಡಿ. ಪ್ರತಿದಿನದ ಈವೆಂಟ್ ಎಲ್ಲವನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೋಟಿಸ್ ಬೋರ್ಡ್ ನ ಮಾತ್ರ ಮಿಸ್ ಮಾಡದೆ ನೋಡಿ. ಇದಷ್ಟೇ ಅಲ್ಲ, ಮುಖ್ಯವಾಗಿ ಈ ಆಶ್ರಮ ನಡೀತಿರೋದು ವಾಲಂಟಿಯರ್ಸ್ ಇಂದ. ಸೊ ನಿಮ್ಗೇನಾದ್ರೂ ಫ್ರೀ ಟೈಮ್ ಇದ್ರೆ ಅದು 1/2 an hour ಆಗಿರ್ಬೋದು, 1 hour ಆಗಿರ್ಬೋದು, ಅಥವಾ 1 ದಿನ 2 ದಿನ ಕೂಡ ಆಗಿರ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ವಾಲಂಟಿಯರ್ ಆಗಿ ವರ್ಕ್ ಮಾಡ್ಬೋದು. ಯಾವುದೇ ತರದ ಅಭ್ಯಂತರಗಳಿಲ್ಲ. ಆದ್ರೆ ಅವರು ಕೊಡೋ ಎಲ್ಲಾ ಕೆಲಸವನ್ನು ನೀವು ಮಾಡುವಂತಹ ಮೈಂಡ್ ಸೆಟ್ ನಿಮಗೆ ಇರಬೇಕು. ಇನ್ನು ಭಿಕ್ಷಾ ಹಾಲ್ ಅಲ್ಲಿ ನೀವು ಪ್ರತಿದಿನ 2 meals ತಗೊಬಹುದು. ಒಂದು ಬ್ರಂಚ್ ಇರುತ್ತೆ, ಒಂದು ನೈಟ್ ಡಿನ್ನರ್ ಇರುತ್ತೆ. ಸಾತ್ವಿಕ್ ವೆಜಿಟೇರಿಯನ್ ಫುಡ್ ಆಗಿರೋದ್ರಿಂದ ಗಟ್ ಹೆಲ್ತ್ಗೆ ಕೂಡ ತುಂಬಾ ಒಳ್ಳೆಯದು. ಜೊತೆಗೆ ನಿಮ್ಗೆ ಆ ಫುಡ್ ಸಾಕಾಗಿಲ್ಲ ಅಂದ್ರೂ ಕೂಡ ಧ್ಯಾನಲಿಂಗಂ ಪ್ರಿಮಿಸಿಸ್ ಅಲ್ಲಿ ಸೂರ್ಯಕುಂಡ್ ಹತ್ರ, ಜೊತೆಗೆ ಆದಿಯೋಗಿ ಸ್ಟ್ಯಾಚ್ಯೂಗೆ ಹೋಗೋ ದಾರಿಯಲ್ಲೂ ಕೂಡ ತುಂಬಾ ಕ್ಯಾಂಟೀನ್ಸ್ ಇರುತ್ತೆ. ಅಲ್ಲೂ ಕೂಡ ನೀವು ವೆಜಿಟೇರಿಯನ್ ಫುಡ್ ಟ್ರೈ ಮಾಡ್ಬೋದು. ಇನ್ನು ಮೇಜರ್ ಅಟ್ರಾಕ್ಷನ್ ಅಂದ್ರೆ 112 feet ಇರೋ ಆದಿಯೋಗಿ ಸ್ಟ್ಯಾಚ್ಯೂ. ಲೇಜರ್ ಶೋ ಬಂದು ಈವ್ನಿಂಗ್ 7 o'clockಗೆ ಸ್ಟಾರ್ಟ್ ಆಗುತ್ತೆ. ಬಟ್ ಸನ್ಸೆಟ್ ಟೈಮಿಗೆ ಹೋದ್ರೆ ವ್ಯೂ ಜೊತೆಗೆ ನೀವು ಲೇಸರ್ ಶೋ ಕೂಡ ಎಂಜಾಯ್ ಮಾಡಬಹುದು. ಯೋಗ ಎವಲ್ಯೂಷನ್ ಬಗ್ಗೆ ತುಂಬಾ ಚೆನ್ನಾಗಿ ಲೇಸರ್ ಡಿಸ್ಪ್ಲೇ ಮಾಡ್ತಾರೆ. ಅದಂತೂ ನೋಡೋದಕ್ಕೆ ಅದ್ಭುತ ಅನ್ಸುತ್ತೆ. ಈಶಾ ರಿಜುವಿನೇಷನ್ ಸೆಂಟರ್ ಕೂಡ ಇದೆ. ಟ್ರೀಟ್ಮೆಂಟ್ ಬೇಕಂದ್ರೆ ಬುಕ್ ಮಾಡ್ಕೊಂಡು ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ ನ ತಗೊಬಹುದು. ಆದಷ್ಟು ಎಲ್ಲವನ್ನೂ ಕೂಡ ಪ್ರೀ ಬುಕ್ ಮಾಡೋದಿಕ್ಕೆ ಟ್ರೈ ಮಾಡಿ. ಇಮಿಡಿಯೇಟ್ ಸ್ಲಾಟ್ ಯಾವುದು ಕೂಡ ಸಿಗೋದಿಲ್ಲ. ಇನ್ನು ನೀವು ಶಾಪಿಂಗ್ ಮಾಡ್ಬೇಕು ಅಂದ್ರೂ ಕೂಡ ನಿಮ್ಗೆ ಆರ್ಗ್ಯಾನಿಕ್ ಕ್ಲಾತ್ಸ್, ಕಾನ್ಸಂಟ್ರೇಟೆಡ್ ಐಟಮ್ಸ್, ಹರ್ಬಲ್ ಡ್ರಿಂಕ್ಸ್, ಹೆಲ್ದಿ ಸ್ನಾಕ್ಸ್ ಎಲ್ಲವೂ ಕೂಡ ಸಿಗುತ್ತೆ. ಇನ್ನು ಈಶಾ ಫೌಂಡೇಶನ್ ಅಲ್ಲಿ ಎಷ್ಟೊಂದು ಇಂಡಿಯನ್ ಬ್ರೀಡ್ ಹಸುಗಳನ್ನ ಸಾಕಿದ್ದಾರೆ. ಹಸುಗಳ ಸಂರಕ್ಷಣೆಗೋಸ್ಕರ ಸದ್ಗುರು ಅವರೇ ಸ್ವತಃ ಸ್ಟಾರ್ಟ್ ಮಾಡಿರೋ ಗೋಶಾಲೆಯಲ್ಲಿ ನೀವು ಬೇಕಿದ್ರೆ ಹೋಗಿ ಫೀಡ್ ಕೂಡ ಮಾಡಬಹುದು. ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ 1 ದಿನದಲ್ಲಿ ಆಗೋದಿಲ್ಲ. ಸೊ ನಮ್ಮ 3 ದಿನದ ಈ ಟ್ರಿಪ್ ಬರೀ ಟ್ರಿಪ್ ಆಗಿರ್ಲಿಲ್ಲ, ಅದೊಂದು ಅದ್ಭುತ ಅನುಭವ ಆಗಿತ್ತು. ಎಲ್ಲಿ ನೋಡಿದ್ರು ಸೈಲೆನ್ಸ್, ಕಾಮ್ನೆಸ್, ಪೀಸ್ಫುಲ್ ಎನ್ವಿರಾನ್ಮೆಂಟ್ ಮನಸ್ಸಿಗೆ ನೆಮ್ಮದಿಯನ್ನ ಕೊಡ್ತು. ಒಂದು ಸರಿ ಹೋಗಿ ಬಂದ್ರೆ ಪದೇ ಪದೇ ಹೋಗ್ಬೇಕು ಅನ್ಸುತ್ತೆ. ನೀವು ಲೈಫಲ್ಲಿ ಒಂದ್ಸರಿ ಈ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಈ ವಿಡಿಯೋ ಈಶಾ ಫೌಂಡೇಶನ್ಗೆ ಹೋಗೋರಿಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.